ಅಂಗೊಂಡ ಹಳ್ಳಿಯ ಹತ್ತಿರ ಒಂದು ದಟ್ಟವಾದ ಅರಣ್ಯ ಇತ್ತು. ಹಳ್ಳಿಯ ಜನರು ಅದನ್ನು ಶಾಪದ ಕಾಡು ಎಂದು ಕರೆಯುತ್ತಿದ್ದರು. ಆ ಕಾಡಿನ ಬಗ್ಗೆ ಒಂದು ಮಾತು ಹಳ್ಳಿಯಲ್ಲಿ ಪೀಳಿಗೆಗಳಿಂದ ಕೇಳಿಬರುತ್ತಿತ್ತು. ಯಾರೂ ಆ ಕಾಡಿನೊಳಗೆ ಹೋಗಬೇಡಿ. ಅಲ್ಲಿ ಒಂದು ವಿಚಿತ್ರ ಮರ ಇದೆ. ಅದಕ್ಕೆ ಹತ್ತಿರ ಹೋದವನು ಖಾಲಿ ಕೈಯಿಂದ ಹಿಂದಿರುಗೋದಿಲ್ಲ. ಆದರೆ ಅದು ಒಳ್ಳೆಯದಾ ಕೆಟ್ಟದಾ ಯಾರಿಗೂ ಗೊತ್ತಿಲ್ಲ. ಹಳ್ಳಿಯವರು ಭಯದಿಂದ ಆ ಕಾಡಿನ ಕಡೆ ನೋಡಲೂ ಇಷ್ಟಪಡುವುದಿಲ್ಲ. ಸಂಜೆಯಾದರೆ ಕಾಡಿನ ದಿಕ್ಕಿನಿಂದ ಬರುತ್ತಿದ್ದ ಗಾಳಿ ಕೂಡ ಅವರಿಗೆ ಭಯ ಹುಟ್ಟಿಸುತ್ತಿತ್ತು. ಆದರೆ ಒಬ್ಬನಿಗೆ ಭಯಕ್ಕಿಂತ ದೊಡ್ಡದು ಬಡತನ. ಅವನ ಹೆಸರು ರಾಮಪ್ಪ. ಮಂಚದ ಮೇಲೆ ಕುಳಿತಿರುತ್ತಾನೆ. ಹಸಿವಿನಿಂದ ಕಂಗಾಲಾದ ರಾಮಪ್ಪನ ಹೆಂಡತಿ ಲಕ್ಷ್ಮಿ. ರಾಮಪ್ಪ, ಮನೇಲಿ ಅಕ್ಕಿ ಇಲ್ಲ, ಮಕ್ಕಳಿಗೆ ಏನ್ ಕೊಡೋದು? ಸಾಲ ಕೇಳಿ ತಂದ್ರೆ ಆಯ್ತು ಬಿಡ. ನಿನ್ನೆ ಕೂಡ ಸಾಲ ಕೇಳಿ ತಂದೆ, ಇನ್ನೂ ಕೊಡಲ್ಲ ಅಂದ್ರು. ಅಪ್ಪ, ನನಗೆ ತುಂಬಾ ಹಸಿವು. ರಾಮಪ್ಪನ ಹೃದಯ ಕಲುಕಿತು. ಮಕ್ಕಳ ಹಸಿವಿನ ಶಬ್ದ, ಹೆಂಡತಿಯ ಕಣ್ಣೀರಿನ ಕಣ್ಣೋಟ. ಅವನು ನಿಶ್ಶಬ್ದವಾಗಿ ತನ್ನ ಕೊಡಲಿಯನ್ನು ತೆಗೆದುಕೊಂಡನು. ಲಕ್ಷ್ಮಿ, ಇಂದು ನಾನು ದೂರದ ಕಾಡಿಗೆ ಹೋಗ್ತೀನಿ. ಹೆಚ್ಚು ಕಟ್ಟಿಗೆ ಕಡಿದು ತರ್ತೀನಿ. ನಮ್ಮ ಬದುಕು ಹೀಗೆ ಇರಬಾರ್ದು. ಯಾವ ಕಾಡಿಗೆ ಹೋಗುತ್ತೀ? ಅದೇ ನಮ್ಮ ಹಳ್ಳಿಯ ಪಕ್ಕದ ಅರಣ್ಯ ಪ್ರದೇಶಕ್ಕೆ. ಆ ಕಾಡಿಗೆ ಹೋಗ್ಬೇಡಿ ರಾಮಪ್ಪ. ಹಳ್ಳಿಯವರು ಹೇಳ್ತಾರೆ ಅಲ್ಲಿ ಮಾಂತ್ರಿಕ ಶಕ್ತಿ ಇದೆ ಅಂತೆ. ಭಯದಿಂದ ಹೊಟ್ಟೆ ತುಂಬಲ್ಲ ಲಕ್ಷ್ಮಿ. ನಾನು ಬೇಗ ಬರ್ತೀನಿ. ನನಗೆ ಯಾಕೋ ತುಂಬಾ ಭಯವಾಗುತ್ತಿದೆ. ನೀವು ಹುಷಾರಾಗಿ ಹೋಗಿ. ಆಯಿತು ಲಕ್ಷ್ಮಿ, ನೀನು ಮತ್ತೆ ಮಗ ಜೋಪಾನ. ಸೂರ್ಯನ ಕಿರಣಗಳು ಕಾಡಿನ ಒಳಗೆ ಸರಿಯಾಗಿ ಪ್ರವೇಶಿಸಲಿಲ್ಲ. ಹಕ್ಕಿಗಳ ಶಬ್ದವೂ ಇಲ್ಲ. ಅಲ್ಲೊಂದು ವಿಚಿತ್ರ ನಿಶ್ಶಬ್ದ. ರಾಮಪ್ಪನು ಒಳಗೆ ನಡೆದು ಹೋಗುತ್ತಿದ್ದ. ಇಷ್ಟು ವರ್ಷ ನಾನು ಈ ಕಡೆ ಬಂದೇ ಇಲ್ಲ. ಇಂದು ಏನಾದರೂ ಹೆಚ್ಚು ಕಟ್ಟಿಗೆ ಸಿಗ್ಬೇಕು. ಹೀಗೆ ಸ್ವಲ್ಪ ದೂರ ನಡೆದ ನಂತರ ಒಂದು ಮರವನ್ನು ನೋಡಿದ. ಆ ಮರದ ಕಟ್ಟಿಗೆಗಳು ಸ್ವಲ್ಪ ಯೋಗ್ಯ ಬೆಲೆಗೆ ಮಾರುವುದನ್ನು ಖಚಿತಪಡಿಸಿಕೊಂಡಿದ್ದ. ಆ ಮರದ ಕಟ್ಟಿಗೆಯನ್ನು ಕಡೆಯಲು ಶುರು ಮಾಡಿದ. ತುಂಬಾ ಹೊತ್ತು ಕಟ್ಟಿಗೆಯನ್ನು ಕಡೆದನು. ಬಹಳ ಹೊತ್ತು ಕಟ್ಟಿಗೆಯನ್ನು ಕಡೆದ ಕಾರಣ ರಾಮಪ್ಪನಿಗೆ ಯಾಕೋ ಸುಸ್ತು ಎನಿಸಿತು. ಆ ಸಮಯದಲ್ಲಿ ಅವನ ಕಣ್ಣಿಗೆ ದೂರದಲ್ಲಿ ಒಂದು ದೊಡ್ಡ ಮರ ಕಾಣಿಸಿತು. ಅದು ಸಾಮಾನ್ಯ ಮರ ಅಲ್ಲ. ಅದರ ತೊಗಟೆ ಚಿನ್ನದ ಹೊಳಪಿನಂತೆ ಕಾಣುತ್ತಿತ್ತು. ಎಲೆಗಳು ಗಾಳಿಯಲ್ಲಿ ಮೃದುವಾಗಿ ಕಂಪಿಸುತ್ತಿದ್ದವು. ರಾಮಪ್ಪ ಅದನ್ನು ಗಮನಿಸಿದನು. ಈ ಮರ ಹಳ್ಳಿಯವರು ಹೇಳಿದದ್ದು ಇದೇನಾ? ಇಲ್ಲ, ನಾನು ಭಯಪಡೋದಿಲ್ಲ. ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ತೀನಿ. ರಾಮಪ್ಪ ತನ್ನ ಕೊಡಲಿಯನ್ನು ಪಕ್ಕದಲ್ಲಿಟ್ಟು ಮರದ ಕೆಳಗೆ ಮಲಗಿದನು. ಕಾಡು ಸಂಪೂರ್ಣ ನಿಶ್ಶಬ್ದವಾಯಿತು. ಗಾಳಿ ನಿಂತಂತಾಯಿತು. ಮರದ ಎಲೆಗಳು ಮಾತ್ರ ಮೃದುವಾಗಿ ಶಬ್ದ ಮಾಡುತ್ತಿದ್ದವು. ಅವನಿಗೆ ಗೊತ್ತಿರಲಿಲ್ಲ, ಆ ಮರ ಕೇವಲ ಮರ ಅಲ್ಲ, ಅದು ಯಾರನ್ನು ಪರೀಕ್ಷಿಸಬೇಕೆಂದು ಆಯ್ಕೆ ಮಾಡುತ್ತದೆ. ರಾಮಪ್ಪ ಆ ದಿನ ಅದರ ನೆರಳಿನಲ್ಲಿ ಮಲಗಿದ ಮೊದಲ ವ್ಯಕ್ತಿ. ಮರದ ಕೆಳಗೆ ಮಲಗಿದ್ದ ರಾಮಪ್ಪ ಗಾಢ ನಿದ್ರೆಗೆ ಜಾರಿದ್ದನು. ಕಾಡಿನ ಗಾಳಿ ಅಚಾನಕ್ ಚಳಿಯಾಯಿತು. ಎಲೆಗಳು ಒಂದೇ ಸರಿ ಜೋರಾಗಿ ಕಂಪಿಸಿದವು. ಆದರೆ ರಾಮಪ್ಪಗೆ ಅದೇನು ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ರಾಮಪ್ಪ ನಿಧಾನವಾಗಿ ಕಣ್ಣು ತೆರೆಯುತ್ತಾನೆ. ಅಯ್ಯೋ, ಎಷ್ಟೊತ್ತು ಮಲಗಿದ್ದೇನೋ. ತುಂಬಾ ತಡವಾಗಿದೆ ಅಂತ ಕಾಣಿಸ್ತಿದೆ. ಬೇಗ ಬೇಗನೆ ಮನೆಗೆ ಹೊರಡಬೇಕು. ಅವನು ಎದ್ದುಕೊಳ್ಳಲು ಕೈ ಚಾಚಿದಾಗ ಅವನ ಬೆರಳುಗಳಿಗೆ ಏನೋ ಗಟ್ಟಿ ವಸ್ತು ತಗುಲಿತು. ಅವನು ನಿಧಾನವಾಗಿ ಅದನ್ನು ಕೈಗೆತ್ತಿಕೊಂಡನು. ಸೂರ್ಯನ ಕೊನೆಯ ಕಿರಣ ಅದಕ್ಕೆ ಬಿದ್ದಿತು. ಅದು ಹೊಳೆಯಿತು. ಒಂದು ಚಿನ್ನದ ನಾಣ್ಯ. ಚಿನ್ನದ ನಾಣ್ಯ? ಇದು ಇಲ್ಲಿ ಹೇಗೆ ಬಂದಿತು? ಅವನು ಸುತ್ತಲೂ ನೋಡಿದನು. ಕಾಡು ಮತ್ತೆ ನಿಶ್ಶಬ್ದ. ಯಾರೂ ಇಲ್ಲ. ಪಕ್ಷಿಗಳ ಶಬ್ದ ಕೂಡ ಕಡಿಮೆಯಾಗಿತ್ತು.
ಯಾರಾದ್ರೂ ಬಿಟ್ಟಿರ್ತಾರಾ? ಇಲ್ಲ, ಇಲ್ಲಿ ಯಾರೂ ಬರೋದಿಲ್ಲ ಅಲ್ವಾ? ಅವನ ಮನಸ್ಸಿನಲ್ಲಿ ಭಯ ಮತ್ತು ಲೋಭ ಎರಡೂ ಜಗಳ ಮಾಡುತ್ತಿದ್ದವು. ಇದು ದೇವರ ಕೃಪೆಯಾಗಿರಬಹುದು. ನಾನು ತೆಗೆದುಕೊಳ್ತೀನಿ. ಅವನು ನಾಣ್ಯವನ್ನು ಜಾಗ್ರತೆಯಿಂದ ತನ್ನ ಬಟ್ಟಿಯಲ್ಲಿ ಕಟ್ಟಿಕೊಂಡನು. ಅವನು ಕಡೆದ ಕಟ್ಟಿಗೆಗಳನ್ನು ಅಲ್ಲಿಯೇ ಬಿಟ್ಟು ಕೊಡಲಿಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟನು. ಇಷ್ಟು ಹೊತ್ತಾಗ್ಬಿಟ್ಟಿತು, ಇನ್ನೂ ಬರ್ಲಿಲ್ಲ. ಹೀಗೆ ಸುಮಾರು ದೂರ ನಡೆದ ನಂತರ ರಾಮಪ್ಪ ತನ್ನ ಗುಡಿಸಲು ಮನೆಗೆ ಬಂದನು. ಅಷ್ಟರಲ್ಲಿ ರಾಮಪ್ಪನ ದಾರಿಯನ್ನು ಕಾಯುತ್ತಾ ಲಕ್ಷ್ಮಿ ಮತ್ತು ಮಗ ದಾರಿಯಲ್ಲಿಯೇ ನಿಂತಿದ್ದರು. ಕಟ್ಟಿಗೆಯಲ್ಲಿ ಖಾಲಿ ಕೈಯಲ್ಲಿ ಯಾಕೆ ಬಂದಿದ್ದೀರಾ? ಬೆಳಗ್ಗೆಯಿಂದ ಇಲ್ಲಿಯವರೆಗೆ ನಿಮಗೆ ಕಟ್ಟಿಗೆಗಳು ಸಿಗ್ಲಿಲ್ಲವೇ? ಲಕ್ಷ್ಮಿ, ನಿನಗೊಂದು ವಿಷಯ ಹೇಳ್ಬೇಕು. ಬಾ, ಮನೆಯೊಳಗೆ ಹೋಗೋಣ. ಮೂವರು ಮನೆಯೊಳಗೆ ಹೋಗುತ್ತಾರೆ. ಯಾಕೆ? ಏನಾಯ್ತು? ಮನೆಯೊಳಗೆ ಬರಲು ಹೇಳಿದಿ? ನಾನು ಕಾಡಿಗೆ ಹೋದಾಗ ತುಂಬಾ ಕಟ್ಟಿಗೆಯನ್ನ ಕಡಿದಿದ್ದೆ. ಮತ್ತೆ ಆ ಕಟ್ಟಿಗೆಗಳು ಎಲ್ಲಿದ್ದಾವೆ? ನಾನು ಹೇಳುವುದನ್ನು ಸ್ವಲ್ಪ ಸಮಾಧಾನದಿಂದ ಕೇಳೋ. ಸರಿ, ಏನೆಂದು ಬೇಗ ಬೇಗ ಹೇಳಿ. ನಾನು ಕಾಡಿನೊಳಗೆ ಹೋದೆ. ಅಲ್ಲಿ ಬಹಳ ಕಟ್ಟಿಗೆಗಳನ್ನು ಕಡೆದು ಧನಿವಾಗಿತ್ತು. ಬೇಸರದಿಂದ ಒಂದು ದೊಡ್ಡ ಮರದ ಕೆಳಗೆ ಮಲಗಿದ್ದೆ. ಎಚ್ಚರವಾದಾಗ ಇದು ಸಿಕ್ಕಿತ್ತು. ಚಿನ್ನದ ನಾಣ್ಯ? ರಾಮಪ್ಪ, ಇದು ಶಾಪವಾಗಿರಬಹುದಲ್ಲ? ನನಗೆ ಗೊತ್ತಿಲ್ಲ, ಆದ್ರೆ ನಾವು ಹಸಿವಿನಿಂದ ಸಾಯೋದಕ್ಕಿಂತ ಇದನ್ನು ಮಾರೋಣ. ಇದ್ರಿಂದ ನಮ್ಗೆ ಏನಾದ್ರೂ ತೊಂದರೆ ಆಗುತ್ತೆಯೋ ಏನೋ. ಸರಿ, ಇದನ್ನು ಬೆಳಗ್ಗೆ ನೋಡೋಣ. ಈಗ ತುಂಬಾ ಹೊತ್ತಾಗಿದೆ, ಮಲಕ್ಕೊಳ್ಳೋಣ ಬನ್ನಿ. ಎಲ್ಲರೂ ಮಲಗಿಕೊಂಡರು. ಮರುದಿನ ಬೆಳಗ್ಗೆ ರಾಮಪ್ಪ ಹಳ್ಳಿಯ ಬಂಗಾರದ ಅಂಗಡಿಗೆ ಹೋದನು. ಅಂಗಡಿಯವನು ನಾಣ್ಯ ಪರಿಶೀಲಿಸಿದನು. ಇದು ಬಂಗಾರದ ಅಂಗಡಿಯವನಿಗೆ ವಿಚಿತ್ರವೆನಿಸಿತು. ಈತನ ಕೈಯಲ್ಲಿ ಬಂಗಾರದ ನಾಣ್ಯ ಹೇಗೆ ಬಂತು ಎಂದು. ಇದು ನಿಜವಾದ ಚಿನ್ನ. ಎಲ್ಲಿ ಸಿಕ್ಕಿತು? ಇದು ಹಳೆಯ ವಸ್ತು. ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದೆವೋ ಆವಾಗ ಮನೆಯಲ್ಲೇ ಸಿಕ್ಕಿತು. ಅಂಗಡಿಯವನು ಹಣ ಕೊಟ್ಟನು. ರಾಮಪ್ಪ ನೇರವಾಗಿ ಅಂಗಡಿಗೆ ಹೋದನು. ಆ ದಿನ ರಾಮಪ್ಪ ಮನೆಗೆ ಅಕ್ಕಿ, ದವಸ, ಎಣ್ಣೆ ಎಲ್ಲವನ್ನೂ ತೆಗೆದುಕೊಂಡನು. 2 ದಿನಗಳಿಂದ ಊಟ ಮಾಡಿದೆ ಹಸಿವಿನಿಂದ ಕಂಗಾಲಾಗಿದ್ದ ಕುಟುಂಬ ರಾಮಪ್ಪ ದವಸ ಧಾನ್ಯವನ್ನು ತೆಗೆದುಕೊಂಡು ಮನೆಗೆ ಬಂದನು. ಅಮ್ಮ, ಇಂದು ಹೊಟ್ಟೆ ತುಂಬಾ ಊಟ ಅಲ್ವಾ? ಹೌದು ಮಗನೇ, ಇಂದು ಹೊಟ್ಟೆ ತುಂಬಾ ಊಟ ಮಾಡಬಹುದು. ಆ ರಾತ್ರಿ ರಾಮಪ್ಪನ ಮನೆಗೆ ಹಲವು ದಿನಗಳ ನಂತರ ಸಂತೋಷ ಬಂದಿತ್ತು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಮಾಂತ್ರಿಕ ಮರ ಯಾರಿಗೂ ಉಚಿತವಾಗಿ ಏನೂ ಕೊಡುವುದಿಲ್ಲ. ಅದು ಕೇವಲ ಪರೀಕ್ಷೆಯ ಆರಂಭ. ಒಂದು ಚಿನ್ನದ ನಾಣ್ಯ, ಒಂದು ದಿನದ ಸಂತೋಷ. ಆದರೆ ರಾಮಪ್ಪನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ ಸುತ್ತುತ್ತಿತ್ತು. ಆ ನಾಣ್ಯ ಮತ್ತೆ ಸಿಗುತ್ತದೆಯಾ? ಆ ರಾತ್ರಿ ಅವನಿಗೆ ನಿದ್ರೆ ಸರಿಯಾಗಿ ಬಂದಿಲ್ಲ. ರಾಮಪ್ಪನು ನಿದ್ದೆ ಮಾಡದೆ ಯೋಚನೆ ಮಾಡುತ್ತಾ ಮಲಗಿದ್ದನು. ಇದನ್ನು ಕಂಡ ಲಕ್ಷ್ಮಿ, ರಾಮಪ್ಪ, ಇಷ್ಟು ಯೋಚನೆ ಯಾಕೆ? ನಮಗ್ ಬೇಕಾದಷ್ಟು ಸಿಕ್ಕಿದೆ ಅಲ್ವಾ? ಲಕ್ಷ್ಮಿ, ಅದು ಸಾಮಾನ್ಯ ಘಟನೆ ಅಲ್ಲ. ನಾನು ಮಲಗಿದ್ದೆ, ಎಚ್ಚರವಾದಾಗ ನಾಣ್ಯ. ಇದು ಏನೋ ರಹಸ್ಯ. ಆ ಮರ ಮತ್ತೆ ಪರೀಕ್ಷಿಸಬೇಡಿ, ಶಾಪವಾಗಿರಬಹುದು. ಮತ್ತೆ ಆ ಕಾಡಿಗೆ ಹೋಗ್ತೀರಾ? ಹೌದು, ಹೋಗ್ತೇನೆ. ಇವತ್ತು ಒಂದು ದಿನ ಮಾತ್ರ ನಮಗೆ ನಿಜ ಏನೆಂದು ಗೊತ್ತಾಗ್ಬೇಕು. ಆಯ್ತು, ಹುಷಾರಾಗಿ ಹೋಗಿ ಬನ್ನಿ. ನಾವು ನಿಮ್ಮ ದಾರಿಯನ್ನ ಕಾಯುತ್ತಿರುತ್ತೇವೆ. ರಾಮಪ್ಪ ಕಾಡಿನ ಕಡೆ ಹೆಜ್ಜೆ ಹಾಕಿದನು. ಸ್ವಲ್ಪ ದೂರ ನಡೆದ ನಂತರ ಕಾಡು ಇಂದು ಇನ್ನೂ ಗಂಭೀರವಾಗಿ ಕಾಣಿಸುತ್ತಿತ್ತು. ಗಾಳಿ, ಚಳಿ, ಹಕ್ಕಿಗಳ ಶಬ್ದವೇ ಇಲ್ಲ. ರಾಮಪ್ಪ ನೇರವಾಗಿ ಆ ಮರದ ಕಡೆ ನಡೆದುಕೊಂಡು ಹೋದನು. ಇಂದು ನೋಡೋಣ, ನಿಜವಾಗಿಯೂ ಅದ್ಭುತವೇ ಅಥವಾ ಕಾಕತಾಳೀಯವೇ?
ಹೀಗೆ ನಡೆದು ರಾಮಪ್ಪ ಆ ಮರದ ಕೆಳಗೆ ಬಂದನು. ಆದರೆ ಅವನು ನಿನ್ನೆ ಕಡೆದ ಕಟ್ಟಿಗೆ ಅಲ್ಲಿರಲಿಲ್ಲ. ಅವನಿಗೆ ಏನು ವಿಚಿತ್ರವೆನಿಸಿತು. ಇದರ ಬಗ್ಗೆ ಯೋಚನೆ ಮಾಡದೆ ಆ ಮರದ ಕೆಳಗೆ ಹೋಗಿ ನಿಂತನು. ಈ ದಿನ ರಾಮಪ್ಪ ಕಟ್ಟಿಗೆಯನ್ನು ಕಡಿಯಲಿಲ್ಲ. ನೇರವಾಗಿ ಮರದ ಕೆಳಗೆ ಕುಳಿತನು. ಸ್ವಲ್ಪ ಹೊತ್ತಿನ ನಂತರ ಮಲಗಿದನು. ಗಾಳಿ ಮತ್ತೆ ಜೋರಾಯಿತು. ಎಲೆಗಳು ಕದಡಿದವು. ಮರದ ನೆರಳು ಅವನ ಮೇಲೆ ಗಾಢವಾಗಿ ಬಂತು. ಸಮಯ ಕಳೆದಿತು. ಸಂಜೆ ಸಮಯ. ರಾಮಪ್ಪ ನಿಧಾನವಾಗಿ ಎಚ್ಚರಗೊಂಡನು. ಅವನ ಹೃದಯ ಜೋರಾಗಿ ತಡಕುತ್ತಿತ್ತು. ಈ ಸಲ ಕೂಡ ಇರಬೇಕು. ಅವನು ಸುತ್ತಲೂ ಕೈ ಹಾಕಿ ಹುಡುಕಿದನು. ಮಣ್ಣನ್ನು ಅಗೆದು ನೋಡಿದನು. ಆದರೆ ಏನೂ ಇಲ್ಲ. ಒಂದು ನಾಣ್ಯವೂ ಇಲ್ಲ. ರಾಮಪ್ಪನ ಮುಖ ಬೇವರಾಗಿ ಹೋಗಿತ್ತು. ಹಾಗಾದ್ರೆ ನಿನ್ನೆದ್ದು ಕೇವಲ ಅದೃಷ್ಟವೇ? ಅವನು ಬೇಸತ್ತು ಎದ್ದರು. ಸರಿ, ಕಟ್ಟಿಗೆ ಕಡಿದು ಹೋಗೋಣ. ರಾಮಪ್ಪ ಕಟ್ಟಿಗೆಯನ್ನ ಕಡೆಯಲು ಪ್ರಾರಂಭಿಸಿದ. ಸ್ವಲ್ಪ ಕಟ್ಟಿಗೆ ಕಡಿದ, ಮತ್ತೆ ದಣಿದು ಅದೇ ಮರದ ಕೆಳಗೆ ಕುಳಿತನು. ಕೊನೆಯ ಬಾರಿ ವಿಶ್ರಾಂತಿ. ಅವನು ಕಣ್ಣು ಮುಚ್ಚಿದನು. ಕೆಲವು ಕ್ಷಣಗಳು. ಅದ್ಭುತ ನಿಶ್ಶಬ್ದ. ಆಮೇಲೆ ಮರದ ಎಲೆಗಳು ಸಣ್ಣವಾಗಿ ಹೊಳೆಯುವಂತೆ ಕಾಣಿಸಿದವು. ಸಂಜೆ ಕತ್ತಲೆ ಇಳಿಯುವಾಗ ರಾಮಪ್ಪ ಎಚ್ಚರಗೊಂಡನು. ಈ ಬಾರಿ ಅವನ ಕೈಗೆ ಏನೋ ಗಟ್ಟಿ ವಸ್ತು ತಗುಲಿತು. ಅವನು ನಿಶ್ಚಲವಾಗಿ ನೋಡಿದನು. ಮತ್ತೆ ಒಂದು ಚಿನ್ನದ ನಾಣ್ಯ. ಇದು ನಿಜವಾಗಿಯೂ ಮಾಂತ್ರಿಕ ಮರವೇ? ಅವನು ಸುತ್ತಲೂ ಓಡಾಡಿ ನೋಡಿದನು. ಯಾರೂ ಇಲ್ಲ. ಈ ಸಲ ರಾಮಪ್ಪ ಒಂದು ದೊಡ್ಡ ತಪ್ಪು ಮಾಡಿದನು. ಅವನು ಕಟ್ಟಿಗೆಗಳನ್ನು ಅಲ್ಲಿಯೇ ಬಿಟ್ಟು ಕೊಡಲಿಯನ್ನು ತೆಗೆದುಕೊಂಡು ನಾಣ್ಯವನ್ನು ಬಿಗಿಯಾಗಿ ಹಿಡಿದು ಮನೆ ಕಡೆ ಓಡಿದನು. ಅವನ ಪಕ್ಕದ ಮನೆಯವನು ಮಲ್ಲಪ್ಪ. ಮಲ್ಲಪ್ಪ ತನ್ನ ಮನೆಯ ಬಾಗಿಲಲ್ಲಿ ನಿಂತಿದ್ದನು. ದಿನವಿಡೀ ಕಟ್ಟಿಗೆ ಕಡಿದು ಹೊತ್ತುಕೊಂಡು ಬರುವವನು 2 ದಿನವಾಯಿತು ಖಾಲಿ ಕೈಯಲ್ಲಿ ಬರುತ್ತಿದ್ದಾನೆ. ಅವನು ಗಮನಿಸಿದನು. ರಾಮಪ್ಪ ಮನೆಯೊಳಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ಹೊರಗೆ ಬಂದನು. ಮತ್ತೆ ಹಳ್ಳಿಯ ಬಂಗಾರದ ಅಂಗಡಿ ಕಡೆ ನಡೆದುಕೊಂಡು ಹೋದನು. ಇದ್ರಲ್ಲಿ ಏನೋ ರಹಸ್ಯ ಇದೆ. ನಾನು ನೋಡ್ಬೇಕು. ರಾಮಪ್ಪ ವೇಗವಾಗಿ ನಡೆದುಕೊಂಡು ಬಂಗಾರದ ಅಂಗಡಿಗೆ ಬಂದು ತಲುಪಿದನು. ಅಂಗಡಿಯ ಮಾಲೀಕ ಮುಂದೆಯೇ ನಿಂತಿದ್ದನು. ಆ ನಾಣ್ಯವನ್ನು ತಂದು ಆ ಮಾಲೀಕನಿಗ ಕೈಗೆ ಕೊಟ್ಟನು. ಅಯ್ಯೋ ರಾಮಪ್ಪ, ಮತ್ತೆ ಚಿನ್ನದ ನಾಣ್ಯವಾ? ಹೌದ್ ಸರ್, ಹಳೆಯ ವಸ್ತು ಸಿಕ್ಕಿತು. ಅಂಗಡಿಯವನು ನಾಣ್ಯವನ್ನು ಪರಿಶೀಲಿಸಿದನು. ಇದು ತುಂಬಾ ಶುದ್ಧ ಚಿನ್ನ. ಇಂತಹ ನಾಣ್ಯಗಳು ಈಗ ಸಿಗೋದಿಲ್ಲ. ಹೌದು, ಇದು ಹಳೆಯ ಕಾಲದ ಚಿನ್ನ, ಮನೆಯಲ್ಲಿತ್ತು. ಅವನು ಹಣ ಕೊಟ್ಟನು. ರಾಮಪ್ಪ ಅದನ್ನು ತೆಗೆದುಕೊಂಡು ಅಂಗಡಿಗೆ ಹೊರಟನು. ಅಂಗಡಿಯಲ್ಲಿ ಅಕ್ಕಿ, ದವಸ ಧಾನ್ಯ ಖರೀದಿಸಿದನು. ಈ ಎಲ್ಲವನ್ನೂ ದೂರದಿಂದ ಮಲ್ಲಪ್ಪ ಗಮನಿಸುತ್ತಿದ್ದನು. ಕಟ್ಟಿಗೆ ಕಡಿಯದೆ ಚಿನ್ನ ಮಾರ್ತಿದ್ದಾನೆ. ಅವನು ಏನೋ ಕಂಡುಕೊಂಡಿದ್ದಾನೆ ಅನ್ಸುತ್ತೆ. ಆ ದಿನ ರಾತ್ರಿ ಲಕ್ಷ್ಮಿಗೆ ತುಂಬಾ ಭಯವಾಗುತ್ತಿತ್ತು. ಭಯದಿಂದ, ರಾಮಪ್ಪ, ನಾಣ್ಯ ಮತ್ತೆ ಸಿಕ್ಕಿತಾ? ಹೌದು, ಈ ಬಾರಿ ನಾನು ಕಟ್ಟಿಗೆ ಕಡಿಯಲೇ ಇಲ್ಲ. ನೇರವಾಗಿ ಮರದ ಕೆಳಗೆ ಮಲಗಿದ್ದೆ. ನೀನು ಮಲಗಿ ಎಳುವಷ್ಟರಲ್ಲಿ ನಾಣ್ಯ ಅಲ್ಲಿ ಇತ್ತಾ? ಇಲ್ಲ, ನಾನು ನಾಣ್ಯ ಸಿಗದ ಕಾರಣ ಕಟ್ಟಿಗೆಯನ್ನು ಕಡಿದುಕೊಂಡೆ. ಸ್ವಲ್ಪ ದಣಿವಾಯಿತು. ವಿಶ್ರಾಂತಿಗೆಂದು ಮರದ ಕೆಳಗೆ ಮಲಗಿದ್ದೆ. ಎಚ್ಚರವಾಗುವಷ್ಟರಲ್ಲಿ ನಾಣ್ಯ ನನ್ನ ಪಕ್ಕ ಇತ್ತು. ಅದು ಸರಿಯಲ್ಲ ರಾಮಪ್ಪ, ಅದು ನಮ್ಮನ್ನು ಪರೀಕ್ಷಿಸ್ತಿದೆ ಅನ್ಸುತ್ತೆ. ಮಲ್ಲಪ್ಪ ಮನೆಯ ಗೋಡೆಯ ಬಳಿ ನಿಂತು ಈ ಮಾತುಗಳನ್ನೆಲ್ಲ ಕದ್ದು ಕೇಳುತ್ತಿದ್ದನು. ಅವನ ಕಣ್ಣಲ್ಲಿ ಈಗ ಭಯ ಇರಲಿಲ್ಲ, ಕೇವಲ ಲೋಭ. ಮರುದಿನ ಮುಂಜಾನೆ ರಾಮಪ್ಪ ಮತ್ತೆ ಕೊಡಲಿ ತೆಗೆದುಕೊಂಡನು. ಇಂದು ಹೋಗ್ಬೇಡಿ. ಇದು ಕೊನೆಯ ಬಾರಿ. ಆದ್ರೆ ಈ ಸಲ ರಾಮಪ್ಪ ಒಬ್ಬನೇ ಇರಲಿಲ್ಲ. ದೂರದಲ್ಲಿ ಮಲ್ಲಪ್ಪ ಅವನನ್ನ ಹಿಂಬಾಲಿಸುತ್ತಿದ್ದನು. ಮಲ್ಲಪ್ಪನು ಮನಸ್ಸಿನಲ್ಲಿ, ನೀನು ಏನ್ ಮಾಡ್ತೀಯೋ ನಾನು ನೋಡ್ತೀನಿ ರಾಮಪ್ಪ. ರಾಮಪ್ಪ
ಅರಣ್ಯದ ಕಡೆ ಹೆಜ್ಜೆ ಹಾಕಿದನು. ಸ್ವಲ್ಪ ದೂರ ನಡೆದ ನಂತರ ರಾಮಪ್ಪ ಮರದ ಹತ್ತಿರ ಬಂದನು. ಈ ಸಲ ಕಟ್ಟಿಗೆ ಕಡಿಯಲಿಲ್ಲ, ನೇರವಾಗಿ ಮರದ ಕೆಳಗೆ ಮಲಗಿದನು. ದೂರದಲ್ಲಿ ಮಲ್ಲಪ್ಪ ಮರಗಳ ಹಿಂದೆ ಅಡಗಿ ನೋಡುತ್ತಿದ್ದನು. ಈಗ ಏನಾದ್ರೂ ಆನ್ಬೇಕು. ಸಮಯ ಕಳೆದಿತು. ಮಲ್ಲಪ್ಪ ತುಂಬಾ ಹೊತ್ತು ನಿಂತಿದ್ದನು. ಅವನಿಗೂ ತಣಿವು ಬಂತು. ಸ್ವಲ್ಪ ಹೊತ್ತು ನಾನ್ ಕೂಡ ಮಲಗ್ತೀನಿ. ಅವನು ದೂರದ ಒಂದು ಮರದ ಕೆಳಗೆ ಮಲಗಿದನು. ಕಾಡಿನಲ್ಲಿ ಮತ್ತೆ ವಿಚಿತ್ರ ನಿಶ್ಶಬ್ದ. ಗಾಳಿ ದಿಕ್ಕು ಬದಲಿಸಿತು. ಮಾಂತ್ರಿಕ ಮರದ ಎಲೆಗಳು ಸಣ್ಣದಾಗಿ ಹೊಳೆಯುವಂತೆ ಕಾಣಿಸಿದವು. ಸಂಜೆ ಸಮಯ. ಮೊದಲು ರಾಮಪ್ಪ ಎಚ್ಚರಗೊಂಡನು. ಅವನು ಆತುರದಿಂದ ಸುತ್ತಲೂ ನೋಡಿದನು. ಏನೂ ಇಲ್ಲ. ಅಯ್ಯೋ, ಇವತ್ ಏನಿಲ್ಲಲ್ಲ, ನಾಣ್ಯ ಇವತ್ತೇಕೆ ಸಿಗ್ಲಿಲ್ಲ? ಅವನು ನಿರಾಶೆಯಿಂದ ಕುಳಿತನು. ಆ ಸಮಯದಲ್ಲಿ ದೂರದಲ್ಲಿ ಮಲ್ಲಪ್ಪ ಎಚ್ಚರಗೊಂಡನು. ಅವನ ಕೈಗೆ ಏನೋ ತಗುಲಿತು. ಅವನು ಅದನ್ನು ಎತ್ತಿಕೊಂಡನು. ಒಂದು ಚಿನ್ನದ ನಾಣ್ಯ. ಹಾ, ಇದೇ ರಹಸ್ಯವಾ? ನಾಣ್ಯ ನನ್ನ ಬಳಿಯೇ ಬಂದಿದೆ. ಈ ಬಾರಿ ಮಾಂತ್ರಿಕ ಮರ ತನ್ನ ಆಯ್ಕೆಯನ್ನು ಬದಲಿಸಿತ್ತು. ರಾಮಪ್ಪನ ಖಾಲಿ ಕೈ, ಮಲ್ಲಪ್ಪನ ಕೈಯಲ್ಲಿ ಚಿನ್ನ. ಆದರೆ ಈ ಆಯ್ಕೆಯ ಹಿಂದೆ ಒಂದು ದೊಡ್ಡ ಕಾರಣ ಇತ್ತು. ಕಾಡಿನ ಆ ಸಾಯಂಕಾಲ ಒಬ್ಬನು ಖಾಲಿ ಕೈ, ಮತ್ತೊಬ್ಬನು ಚಿನ್ನದ ನಾಣ್ಯ ಹಿಡಿದು ನಿಂತಿದ್ದ. ಮಾಂತ್ರಿಕ ಮರ ತನ್ನ ಆಯ್ಕೆಯನ್ನು ಬದಲಿಸಿತ್ತು. ಆದರೆ ಏಕೆ? ರಾಮಪ್ಪ ನಿಧಾನವಾಗಿ ಎದ್ದು ಹೋಗಲು ತಿರುಗಿದನು. ಆ ಸಮಯದಲ್ಲಿ ದೂರದಲ್ಲಿ ಮಲ್ಲಪ್ಪನ ನೆರಳು ಕಾಣಿಸಿತು. ರಾಮಪ್ಪ ಅವಸರದಿಂದ ಮಲ್ಲಪ್ಪನ ಹತ್ತಿರ ಹೋದನು. ಮಲ್ಲಪ್ಪ, ನೀನು ಇಲ್ಲಿ ಯಾಕೆ ಬಂದಿರುವೆ? ಅದೇ ಪ್ರಶ್ನೆ ನಾನೂ ಕೇಳ್ಬೇಕು ರಾಮಪ್ಪ. ನೀನು ಏಕೆ ಪ್ರತಿದಿನ ಇಲ್ಲಿಗೆ ಬರುತ್ತಿದ್ದೀಯಾ? ರಾಮಪ್ಪನ ಕಣ್ಣು ಮಲ್ಲಪ್ಪನ ಕೈ ಕಡೆ ಬಿತ್ತು. ಅಲ್ಲಿ ಹೊಳೆಯುತ್ತಿದ್ದದ್ದು ಚಿನ್ನದ ನಾಣ್ಯ. ರಾಮಪ್ಪ ಗಾಬರಿಯಿಂದ, ಅದು ನಿನಗೆ ಎಲ್ಲಿಂದ ಸಿಕ್ಕಿಟ? ನಿನ್ನೆ ಮರದ ಕೆಳಗೆ ಮಲಗಿದ್ರೆ ಸಿಗುತ್ತೆ ಅಂತ ಗೊತ್ತಾಯ್ತು. ಇಂದು ಅದೃಷ್ಟ ನನ್ ಕಡೆ ಇತ್ತು. ಮರ ಆಯ್ಕೆ ಮಾಡುತ್ತದೆಯಾ ಅಥವಾ ನಮ್ಮ ಮನಸ್ಸನ್ನು ಓದುತ್ತದೆಯಾ? ಅಲ್ಲಿಂದ ಬರೀ ಕೈಯಲ್ಲಿ ರಾಮಪ್ಪ ಮನೆಗೆ ಹೋದನು. ಇತ್ತ ಮಲ್ಲಪ್ಪ ತನ್ನ ಮನೆಗೆ ಹೋದನು. ಮಲ್ಲಪ್ಪನ ಹೆಂಡತಿ ಕೈಯಲ್ಲಿದ್ದ ಚಿನ್ನವನ್ನು ನೋಡಿ ಆಶ್ಚರ್ಯಳಾದಳು. ಈ ಚಿನ್ನದ ನಾಣ್ಯ ಎಲ್ಲಿಂದ ತೆಗೆದುಕೊಂಡು ಬಂದಿ? ನಾನು ಈಗ ಬಡವ ಅಲ್ಲ, ನನಗೆ ಅದೃಷ್ಟ ಸಿಕ್ಕಿದೆ. ಮರುದಿನ ಬೆಳಗ್ಗೆ ಮಲ್ಲಪ್ಪ ಕೂಡ ಚಿನ್ನದ ವ್ಯಾಪಾರಿಯನ್ನು ಹುಡುಕುತ್ತಾ ಬಂಗಾರದ ಅಂಗಡಿಗೆ ಹೋದನು. ಈ ಚಿನ್ನವನ್ನು ತೆಗೆದುಕೊಂಡು ನನಗೆ ಹಣವನ್ನು ಕೊಡಿ. ಕೊಡಿ ನೋಡೋಣ, ಪರೀಕ್ಷಿಸ್ತೇನೆ. ನಿನ್ನೆ ರಾಮಪ್ಪ ತಂದ ನಾಣ್ಯದಾಗೆ ಇದೆ. ಇದು ಎಲ್ಲಿ ಸಿಕ್ಕಿತು? ಹಳೆಯ ವಸ್ತು ನಮ್ಮ ಮನೆಯಲ್ಲಿ ಸಿಕ್ಕಿತು. ನಮ್ಮ ಪೂರ್ವಜರು ಹಳೆಯ ಪೆಟ್ಟಿಗೆಯಲ್ಲಿ ಇಟ್ಟಿದ್ದರು. ಅಂಗಡಿಯವನು ಹಣ ಕೊಟ್ಟನು. ಆದರೆ ಅವನ ಮುಖದಲ್ಲಿ ಅನುಮಾನ ಸ್ಪಷ್ಟವಾಗಿತ್ತು. ಆ ದಿನ ರಾತ್ರಿ ಕಾಡಿನಲ್ಲಿ ಗಾಳಿ ಜೋರಾಗಿ ಬೀಸುತ್ತಿತ್ತು. ಮಾಂತ್ರಿಕ ಮರದ ಎಲೆಗಳು ಅಸಾಮಾನ್ಯವಾಗಿ ಹೊಳೆಯುತ್ತಿತ್ತು. ಮರ ಕೇವಲ ನಾಣ್ಯ ಕೊಡುವುದಿಲ್ಲ, ಅದು ಮನಸ್ಸನ್ನು ಪರೀಕ್ಷಿಸುತ್ತದೆ. ಯಾರು ಕೃತಜ್ಞರಾಗಿದ್ದಾರೆ, ಯಾರು ಲೋಭಿಗಳಾಗಿದ್ದಾರೆ. ಮರುದಿನ ಮುಂಜಾನೆ ಮಲ್ಲಪ್ಪ, ಇಂದು ಇನ್ನೂ 2 ನಾಣ್ಯ ಸಿಗಬೇಕು. ನಾನು ಬೇಗ ಶ್ರೀಮಂತನಾಗಬೇಕು. ಅವನು ಯಾರಿಗೂ ಹೇಳದೆ ಕಾಡಿನ ಕಡೆ ಓಡಿದನು. ಈ ಬಾರಿ ರಾಮಪ್ಪ ಮನೆಯಿಂದ ಹೊರಬಂದಿಲ್ಲ. ಅವನಿಗೆ ಏನೋ ತಪ್ಪಾಗ್ತಿದೆ ಎಂಬ ಭಾವನೆ. ಮಲ್ಲಪ್ಪ ನೇರವಾಗಿ ಮರದ ಕೆಳಗೆ ಮಲಗಿದನು. ನಾನು ಶ್ರೀಮಂತನಾಗ್ತೀನಿ ಎಂದು ಕಣ್ಣು ಮುಚ್ಚಿದನು. ಕಾಡು ಮತ್ತೆ ನಿಶ್ಶಬ್ದ. ಗಾಳಿ ಚಳಿ. ಎಲೆಗಳು ತೀವ್ರವಾಗಿ ಕಂಪಿಸಿದವು. ಸಂಜೆ. ಮಲ್ಲಪ್ಪ ಎಚ್ಚರಗೊಂಡನು. ಅವನ ಹೃದಯ ವೇಗವಾಗಿ ತಡಕುತ್ತಿತ್ತು. ಅವನು ಕೈ ಚಾಚಿದನು. ಏನೋ ಗಟ್ಟಿ ವಸ್ತು ತಗುಲಿತು. ಅವನು ಸಂತೋಷದಿಂದ ಹಿಡಿದನು. ಓ, ಮತ್ತೆ ನನಗೆ ಬಂಗಾರ ಸಿಕ್ಕಿತು. ಆದರೆ ಅದು ಚಿನ್ನದ ನಾಣ್ಯ ಅಲ್ಲ, ಒಂದು ಕಪ್ಪು ಬಣ್ಣದ ಸುಟ್ಟ ನಾಣ್ಯದ ತುಂಡು. ಇದೇನು?
ನಿನ್ನೆ ಚಿನ್ನ ಇಂದು ಸುಟ್ಟ ಕಲ್ಲ. ಮಾಂತ್ರಿಕ ಮರ ತನ್ನ ಉತ್ತರ ಕೊಟ್ಟಿತ್ತು. ಲೋಭಕ್ಕೆ ಚಿನ್ನ ಸಿಗೋದಿಲ್ಲ. ಪರೀಕ್ಷೆಯಲ್ಲಿ ಮನಸ್ಸು ಶುದ್ಧವಾಗಿರಬೇಕು. ನನ್ನನ್ನು ಮೋಸ ಮಾಡಿದೆ. ನಾನು ಮತ್ತೆ ಬರುತ್ತೀನಿ. ಅವನು ಕೋಪದಿಂದ ಕಾಡಿನಿಂದ ಹೊರಟನು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಮರ ಈಗ ಕೇವಲ ನಾಣ್ಯದಿಂದಲ್ಲ, ಬೇರೆ ರೀತಿಯಲ್ಲಿ ಪರೀಕ್ಷಿಸಲು ಸಿದ್ಧವಾಗಿತ್ತು. ಚಿನ್ನ ಸಿಕ್ಕಾಗ ಸಂತೋಷ, ಸಿಗದಾಗ ಕೋಪ. ಆದರೆ ಮಾಂತ್ರಿಕ ಮರ ಮನುಷ್ಯನ ಮನಸ್ಸನ್ನು ಮಾತ್ರ ನೋಡುವುದು. ಮಲ್ಲಪ್ಪ ಈಗ ಲೋಭದಿಂದ ಅಂಧನಾಗಿದ್ದನು. ಆ ರಾತ್ರಿ ಮಲ್ಲಪ್ಪಗ ನಿದ್ರೆ ಬಂದಿಲ್ಲ. ಇದನ್ನು ಗಮನಿಸಿ ಮಲ್ಲಪ್ಪನ ಹೆಂಡತಿ, ಏನಾಯ್ತು? ಯಾಕ್ ತಿರ್ಗಾಡ್ತಾ ಇದೀಯಾ? ಅದು ಮರ ನನ್ನನ್ನು ಮೋಸ ಮಾಡಿದೆ. ನಿನ್ನೆ ಚಿನ್ನ ಕೊಟ್ಟಿತು, ಇಂದು ಕಪ್ಪು ಕಲ್ಲು. ಆ ಮರದ ಹತ್ತಿರ ಹೋಗಬೇಡಿ ಅಂತ ಹಳ್ಳಿಯವರು ಹೇಳ್ತಾರೆ. ಮರುದಿನ ಬೆಳಿಗ್ಗೆ ರಾಮಪ್ಪ ಮನೆ ಮುಂದೆ ಕುಳಿತಿದ್ದನು. ಅವನ ಮನಸ್ಸು ಶಾಂತವಾಗಿರಲಿಲ್ಲ. ಅಷ್ಟರಲ್ಲಿ ಮಲ್ಲಪ್ಪ ವೇಗವಾಗಿ ಕಾಡಿನ ಕಡೆ ನಡೆಯುತ್ತಿದ್ದನು. ಇದನ್ನು ಗಮನಿಸಿ ರಾಮಪ್ಪ, ಮಲ್ಲಪ್ಪ, ನಿಲ್ಲು. ಎಲ್ಲಿಗೆ ಹೊರಟಿರುವೆ? ಯಾಕೆ, ಏನಾಯ್ತು? ನಾನ್ ಕಟ್ಟಿಗೆ ತರಲು ಹೊರಟಿದ್ದೆ. ಆ ಮರದ ಜೊತೆ ಆಟ ಆಡ್ಬೇಡ. ನನಗೂ 2 ಬಾರಿ ಮಾತ್ರ ಸಿಕ್ಕಿತು, ನಂತರ ನಿಂತುಬಿಟ್ಟಿತು. ನಿನಗ್ ಸಿಗ್ಲಿಲ್ಲ ಅಂದ್ರೆ ನನ್ಗೂ ಸಿಗೋದಿಲ್ವಾ? ಇದು ಅದೃಷ್ಟದ ಆಟ ರಾಮಪ್ಪ. ಅವನು ಮುಂದಕ್ಕೆ ನಡೆದನು. ರಾಮಪ್ಪನ ಮನಸ್ಸಿನಲ್ಲಿ ಈಗ ಭಯ ಹೆಚ್ಚಾಯಿತು. ಈ ಬಾರಿ ಮರ ಏನ್ ಮಾಡುತ್ತದೋ? ಮಲ್ಲಪ್ಪ ವೇಗವಾಗಿ ಕಾಡಿನ ನಡೆದ ನಂತರ ಮಲ್ಲಪ್ಪ ಮರದ ಮುಂದೆ ನಿಂತನು. ನಿನ್ನೆ ಕಲ್ಲು ಕೊಟ್ಟೆ, ಇಂದು ಚಿನ್ನ ಕೊಡ್ಲೇಬೇಕು. ಅವನು ಮಲಗಿದನು. ಆ ಸಮಯದಲ್ಲಿ ದೂರದಲ್ಲಿ ಇನ್ನೊಬ್ಬನು ಕಾಡಿನೊಳಗೆ ನಡೆಯುತ್ತಿದ್ದನು, ಹಸಿವಿನಿಂದ, ದಣಿವಿನಿಂದ. ಅವನು ಮಹೇಶ. ಹಿಂದಿನ ಬಾರಿ ನನಗೆ ನಾಣ್ಯ ಸಿಕ್ಕಿತು, ಆದರೆ ಅದು ನನ್ನ ಹೊಟ್ಟೆ ತುಂಬಿಸಲಿಲ್ಲ. ಅವನು ಮರದ ಹತ್ತಿರ ಬಂದನು. ಮಲ್ಲಪ್ಪ ಮಲಗಿದ್ದನ್ನು ನೋಡಿ ಆಶ್ಚರ್ಯಪಟ್ಟನು. ಇವನ್ ಯಾಕಿಲ್ಲಿ ಮಲಗಿದ್ದಾನೆ? ನಾನು ಇಲ್ಲೇ ಬೇರೆ ಮರದ ಕೆಳಗೆ ಕುಳಿತು ಇವನನ್ನು ಗಮನಿಸಬೇಕು. ಅವನು ಸ್ವಲ್ಪ ದೂರದ ನೆರಳಲ್ಲಿ ಕುಳಿತನು. ಕಾಡು ಅಚಾನಕ್ ಕತ್ತಲಾಯಿತು. ಮಧ್ಯಾಹ್ನವಾಗಿದ್ದರೂ ಸೂರ್ಯನ ಬೆಳಕು ಕಡಿಮೆಯಾಯಿತು. ಗಾಳಿ ಜೋರಾಗಿ ಬೀಸಿತು. ಮರದ ಎಲೆಗಳು ತೀವ್ರವಾಗಿ ಕಂಪಿಸಿದವು. ಮೊದಲು ಮಹೇಶನ ಕಣ್ಣು ಮುಚ್ಚಿತು. ಅವನೂ ಕೂಡ ದಣಿದು ಮಲಗಿದನು. ಮಲ್ಲಪ್ಪ ಗಾಢ ನಿದ್ರೆಯಲ್ಲಿ. ಸಂಜೆ ಮೊದಲು ಮಹೇಶ ಎಚ್ಚರಗೊಂಡನು. ಅವನ ಪಕ್ಕದಲ್ಲಿ ಏನೋ ಹೊಳೆಯುತ್ತಿತ್ತು. ಅವನು ಬೆಚ್ಚಿಬಿದ್ದು ನೋಡಿದನು. ಒಂದು ಚಿನ್ನದ ನಾಣ್ಯ. ಅವನು ನಾಣ್ಯವನ್ನು ಹಿಡಿದು ಕುಳಿತನು. ಅಷ್ಟರಲ್ಲಿ ಮಲ್ಲಪ್ಪ ಎಚ್ಚರಗೊಂಡನು. ಅವನು ಆತುರದಿಂದ ಕೈಚಾಚಿದನು. ಏನಿಲ್ಲ. ಇದು ಸಾಧ್ಯವೇ ಇಲ್ಲ. ನಿನ್ನೆ ಕಲ್ಲು, ಇಂದು ಏನೂ ಇಲ್ಲ. ಅವನ ಕಣ್ಣು ಮಹೇಶನ ಕೈಯಲ್ಲಿ ಹೊಳೆಯುತ್ತಿರುವ ನಾಣ್ಯದ ಕಡೆ ಬಿತ್ತು. ಮಲ್ಲಪ್ಪ ಸಿಟ್ಟಿನಿಂದ ಮಹೇಶನ ಕಡೆ ಬಂದನು. ಅದು ನನಗೆ ಸಿಗಬೇಕಿತ್ತು. ನೀನು ಕದ್ದೆಯಾ? ನಾನೇನು ಮಾಡ್ಲಿಲ್ಲ. ನಾನು ಮಲಗಿದ್ದೆ. ಎಚ್ಚರವಾದಾಗ ನನ್ನ ಪಕ್ಕದಲ್ಲಿತ್ತು. ಮಾಂತ್ರಿಕ ಮರ ತನ್ನ ಆಯ್ಕೆ ಮಾಡಿತ್ತು. ಲೋಭಿಗಿಂತ ಹಸಿವು ಶುದ್ಧ, ಸ್ವಾರ್ಥಿಗಿಂತ ಕೃತಜ್ಞತೆ ದೊಡ್ಡದು. ಮಲ್ಲಪ್ಪ ಕೋಪದಿಂದ ಮರದ ಕಡೆ ನೋಡಿದನು. ನಾನು ನಿನ್ನನ್ನು ಸೋಲಿಸ್ತೇನೆ. ಅವನು ಕೋಪದಿಂದ ಮರದ ತೊಗಟೆಗೆ ಕೊಡಲಿಯಿಂದ ಹೊಡೆದನು. ಅಚಾನಕಾಗಿ ಗಾಳಿ ಇನ್ನೂ ಜೋರಾಯಿತು. ಮರದ ಕೊಂಬೆಗಳು ಭಯಾನಕವಾಗಿ ಕಂಪಿಸಿದವು. ಮಹೇಶ ಭಯದಿಂದ ಹಿಂದೆ ಸರಿದನು. ಮಲ್ಲಪ್ಪ, ನಿಲ್ಲು. ಇದು ಸಾಮಾನ್ಯ ಮರ ಅಲ್ಲ. ನನಗೆ ಭಯ ಇಲ್ಲ. ಇದು ನನಗೆ ಚಿನ್ನ ಕೊಡ್ಲೇಬೇಕು. ಅವನು ಮತ್ತೆ ಮರದ ತೊಗಟೆಗೆ ಕೊಡಲಿಯಿಂದ ಬಲವಾಗಿ ಹೊಡೆದನು. ಅಚಾನಕ್ ಮಿಂಚಿನ ಶಬ್ದದಂತೆ ದೊಡ್ಡ ಗದ್ದಲ.
ಮರದ ಮೇಲಿನ ಒಣಕೊಂಬೆ ತುಂಡಾಗಿ ಬಿದ್ದು ಮಲ್ಲಪ್ಪನ ಪಕ್ಕದಲ್ಲಿ ಬಿತ್ತು. ಹಿಂದಿನ ಬಾರಿ ನನಗೆ ಸಿಕ್ಕ ನಾಣ್ಯವನ್ನು ಕಸಿದುಕೊಂಡರು. ಈ ಬಾರಿ ನಾನು ಅದನ್ನು ಸರಿಯಾಗಿ ಬಳಸಬೇಕು. ಅವನು ಮಲ್ಲಪ್ಪನ ಕಡೆ ನೋಡಿದಳ. ನಾವು ಬಡವರು, ಆದ್ರೆ ಈ ಮರ ನಮ್ಮ ಮನಸ್ಸನ್ನ ನೋಡುತ್ತೆ ಅನ್ಸುತ್ತೆ. ನೀನ್ ನನಗೆ ಉಪದೇಶ ಕೊಡ್ಬೇಡ. ಅವನು ಕೋಪದಿಂದ ಕಾಡಿನಿಂದ ಹೊರಟನು. ಆ ಸಂಜೆ ಮಲ್ಲಪ್ಪನ ಮುಖ ಬೆವರಾಗಿತ್ತು. ಮಲ್ಲಪ್ಪ ನೇರವಾಗಿ ಮನೆಗೆ ಹೊರಟನು. ಇವನನ್ನು ಕಂಡು ಮಲ್ಲಪ್ಪನ ಹೆಂಡತಿ, ಏನಾಯ್ತು? ಏಕೆ ಇಷ್ಟು ಗಾಬರಿ? ಆ ಮರ ಅದು ಶಾಪಿತ. ನಾನು ಅದನ್ನು ಕೆಣಕಿದೆ. ಅವನ ಕೈ ಇನ್ನೂ ನಡುಗುತ್ತಿತ್ತು. ಇದಕ್ಕೆ ನಡುವೆ ಮಹೇಶ ಹಳ್ಳಿಯ ಬಂಗಾರದ ಅಂಗಡಿಗೆ ಹೋದನು. ನೀನೇನಾ ಮತ್ತೆ? ಇದು ಎಲ್ಲಿ ಸಿಕ್ಕಿತು ನಿನಗೆ? ನನಗೆ ದಯೆಯಿಂದ ಸಿಕ್ಕಿತು, ನಾನು ಕದ್ದಿಲ್ಲ. ಅವನ ಕಣ್ಣಲ್ಲಿ ಈ ಬಾರಿ ಭಯ ಇರಲಿಲ್ಲ, ಶುದ್ಧತೆ ಮಾತ್ರ ಇತ್ತು. ಅಂಗಡಿಯವನು ಸ್ವಲ್ಪ ಯೋಚಿಸಿ ಹಣ ಕೊಟ್ಟನು. ರಾಮಪ್ಪಗೆ ಕಾಡಿನಲ್ಲಿ ನಡೆದದ್ದು ತಿಳಿಯಿತು. ಮರ ಆಯ್ಕೆ ಮಾಡುತ್ತೆ, ನಾವು ಅದನ್ನ ಬಲವಂತ ಮಾಡೋಕ್ಕಾಗಲ್ಲ. ಅವನು ಕಾಡಿನ ಕಡೆ ನೋಡಿದಳು. ನಾನು ಇನ್ನು ಮುಂದೆ ಅಲ್ಲಿ ಹೋಗಲ್ಲ. ಆದರೆ ಕಥೆಯಲ್ಲಿ ಮುಗಿಯಲಿಲ್ಲ.